ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಇಸ್ರೇಲ್ ಇರಾನ್ ಯುದ್ಧ, ನಾಳೆ ಮಾರುಕಟ್ಟೆ ಕುಸಿತ ಸಂಭವ. ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ಸಿಗೆ ರಜೆ, ಯಾಕಂದರೆ ಗಾಂಧಿ ಜಯಂತಿ ಇದೆ. ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ಓಪನ್ ಆಗಿದೆ ಇವತ್ತು, ಹಾಗೂ ಅಪ್ರಾಕ್ಸಿಮೇಟ್ಲಿ 1-2% ಸದ್ಯಕ್ಕೆ ಡೌನ್ ಇದೆ. ಇದು ಮೇನ್ಲಿ ಯಾಕೆ ಅಂದರೆ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ, ವಾರ್ ಥರ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ. ಇಸ್ರೇಲು ಸುಮಾರು ದಿವಸದಿಂದ ಯಾವ್ಯಾವ ಕಂಟ್ರೀಸ್ ಇರಾನ್ ಸಪೋರ್ಟ್ ಮಾಡ್ತಾ ಇದೆ ಅವರನ್ನೆಲ್ಲ ಅಟ್ಯಾಕ್ ಮಾಡ್ತಾ ಇದ್ರು ಮಿಸೈಲ್ಸ್ ಮುಖಾಂತರ. ನಿನ್ನೆ ಇರಾನ್ ಎಷ್ಟೋ ನೂರಾರು ಮಿಸೈಲ್ಸನ್ನು ಇಸ್ರೇಲ್ ಮೇಲೆ ಲಾಂಚ್ ಮಾಡಿದ್ದಾರೆ. ಇದರಿಂದ ಜಾಸ್ತಿ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದ್ದಾರೆ, ಆದರೂ ಇದೊಂದು ಅಟ್ಯಾಕು. ಇಸ್ರೇಲ್ ಅವರು ಹೇಳಿದ್ದಾರೆ, ನಾವು ಡೆಫಿನೆಟ್ಲಿ ಒಂಥರ ವಾಪಸ್ ಅಟ್ಯಾಕ್ ಮಾಡ್ತೀವಿ, ನಾವು ಒಂದು ರಿವೆಂಜ್ ತಗೊಳ್ತೀವಿ, ಸೊ ನಾವು ಯಾವ ಟೈಮಿಂಗ್ ಮಾಡಬೇಕಂತ ನಾವು ಡಿಸೈಡ್ ಮಾಡ್ತೀವಿ ಅಂತ. ಎಕ್ಸ್ಪರ್ಟ್ಸ್ ಏನು ಅನ್ಸುತ್ತೆ ಅಂದರೆ ಇದೇ ಥರ ಕಾನ್ಫ್ಲಿಕ್ಟ್ ನಡೀತಾ ಇದ್ರೆ ಮಿಡ್ಲ್ ಈಸ್ಟಲ್ಲಿ ಇನ್ನೂ ಜಾಸ್ತಿ ಕಂಟ್ರೀಸಲ್ಲಿ ಸ್ಪ್ರೆಡ್ ಆಗ್ಬೋದಂತ. ಈ ಕಾನ್ಫ್ಲಿಕ್ಟಿಂದನೇ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸು ಇವತ್ತು ಡೌನ್ ಆಗಿದೆ, ಹಾಗೂ ಇನ್ನೂ ಹೇಗೆ ಮುಂದುವರ್ತಿದೆ ಅಂತ ನೋಡಬೇಕಾಗುತ್ತೆ. ಗ್ಲೋಬಲ್ ಕ್ಯೂಸು ಇಲ್ಲಿವರೆಗೆ ಹಾಂಗ್ಕಾಂಗು ಇವತ್ತು 3% ಅಪ್ಪು. ಇದು ಬೇರೆನೇ ಕಾರಣ, ಯಾಕಂದರೆ ಅಲ್ಲಿ ಸ್ಟಿಮ್ಯುಲಸ್ ಪ್ಯಾಕೇಜ್ ಹಾಕಿದ್ದಾರೆ ಚೈನಾದಲ್ಲಿ, ಅದಕ್ಕೋಸ್ಕರ ಮೇಲೆ ಹೋಗ್ತಾ ಇದೆ ಲಾಸ್ಟ್ ಫ್ಯೂ ಡೇಸಿಂದ. ಜಪಾನು 1.69% ಡೌನು. ಜರ್ಮನಿ ನಿನ್ನೆ 0.58% ಡೌನ್ ಆಗಿತ್ತು. ನಾನು ಸದ್ಯಕ್ಕೆ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಈ ಮಾರ್ಕೆಟ್ಸ್ ಇನ್ನು ಓಪನ್ ಆಗಿಲ್ಲ. ಫ್ರಾನ್ಸು ನಿನ್ನೆ 0.81% ಡೌನು. UK 0.48% ಡೌನ್ ನಿನ್ನೆ. ಹಾಗೂ ನಾಸ್ಡ್ಯಾಕ್ ನಿನ್ನೆ ರಾತ್ರಿ ಈ ಅಟ್ಯಾಕ್ಸ್ ಆಗೋ ಟೈಮಲ್ಲಿ 1.53% ಡೌನ್ ಆಗಿತ್ತು. ನೀವು ಮತ್ತೆ ಗ್ಲೋಬಲ್ ಕ್ಯೂಸನ್ನು ಇವತ್ತು ಸಾಯಂಕಾಲ ನೋಡ್ಬೋದು. ನಾವು ಗಿಫ್ಟ್ ನಿಫ್ಟಿ ಫಿಗರ್ಸನ್ನು ನೋಡಿದರೆ, ಅಂದರೆ ನಮ್ಮ ನಿಫ್ಟಿ ಟ್ರೇಡ್ ಆಗೋದು ಫ್ಯೂಚರ್ಸು, ಅದು 229 ಪಾಯಿಂಟ್ಸ್ ಸದ್ಯಕ್ಕೆ ಡೌನ್ ತೋರಿಸ್ತಾ ಇದೆ. ಹಾಗೂ ಮೋಸ್ಟ್ ಪ್ರಾಬ್ಲಿ ಓಪನಿಂಗಲ್ಲೇ ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಆಗ್ಬೋದು. ಸೊ ನೆಗೆಟಿವ್ ಓಪನಿಂಗ್ ಆಗಿ ಮತ್ತೆ ಎಷ್ಟು ಲೆವೆಲಲ್ಲಿ ಡೌನ್ ಇರುತ್ತೆ ಅಥವಾ ರಿಕವರ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ಸು 1.5% ಅಪ್ ಆಗಿದೆ ಇವತ್ತು, ಪ್ಲಸ್ ನಿನ್ನೆನೂ 2% ಮೇಲೋಗಿತ್ತು. ಯಾಕಂದರೆ ಮಿಡ್ಲ್ ಈಸ್ಟಲ್ಲಿ ಯಾವಾಗಲಾದ್ರೂ ಅಟ್ಯಾಕ್ ಆಗ್ತದೆ ಅಂದರೆ ಯಾವಾಗಲೂ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಅಲ್ಲೇ ಜಾಸ್ತಿ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇರೋದು. ಇದೊಂದು ನೆಗೆಟಿವ್ ನ್ಯೂಸ್ ಇಂಡಿಯಾಗೆ, ಯಾಕಂದರೆ ಇಂಡಿಯಾ ಜಾಸ್ತಿ ಕ್ವಾಂಟಿಟೀಸ್ ಆಯಿಲನ್ನು ಇಂಪೋರ್ಟ್ ಮಾಡ್ತಾರೆ ಈ ಫಾರಿನ್ ಕಂಟ್ರೀಸಿಂದನೇ. ಹಾಗೂ ಎಷ್ಟೋ ಬಿಸ್ನೆಸ್ಸಸ್ಸು ಆಯಿಲನ್ನು ಯಾರು ಯೂಸ್ ಮಾಡ್ತಾರೆ ಆ್ಯಸ್ ಅ ರಾ ಮೆಟೀರಿಯಲ್ಲು, ಈ ಪೇಂಟು ಮತ್ತು ಕೆಮಿಕಲ್ ಸೆಕ್ಟ್ರೆಲ್ಲ ಅವರಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದರೆ ಅವರ ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇನ್ನು ಕೆಲವು ದಿವಸದಲ್ಲಿ ಇಸ್ರೇಲು ಮೋಸ್ಟ್ ಪ್ರಾಬ್ಲಿ ವಾಪಸ್ಸು ಇರಾನ್ ಮೇಲೆ ಮಿಸೈಲ್ಸ್ ಲಾಂಚ್ ಮಾಡೋದಂತೂ ಶ್ಯೂರು. ಅವರು ಆಲ್ರೆಡಿ ಇರಾನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಗ್ರೋತ್ ಆಫ್ ಎಷ್ಟೋ ಕಂಟ್ರೀಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಪ್ಲಸ್ಸು ಆಲ್ರೆಡಿ ನಿಮಗೆ ಗೊತ್ತಿದ್ದಾಗೆ ಎಷ್ಟೋ ಕಂಟ್ರೀಸು ಸದ್ಯಕ್ಕೆ ಎಕನಾಮಿಕ್ ಸ್ಲೋಡೌನ್ ನಡೀತಾ ಇದೆ, ಯಾಕಂದರೆ ಅವರ GDP ಗ್ರೋತು ಕಮ್ಮಿ ಆಗ್ತಾ ಬಂದಿದೆ. ನಮ್ಮ ಮಾರ್ಕೆಟ್ಸಿಗೂ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸಲ್ಲಿ ಗೊತ್ತಾಗ್ಬೋದು. ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಎನಿವೇ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ, ಯಾಕಂದರೆ ಲೋವರ್ ಪ್ರೈಸ್ ಆದರೆ ಕಮ್ಮಿ ರೇಟಲ್ಲಿ ಇನ್ವೆಸ್ಟ್ ಮಾಡಿದಾಗುತ್ತೆ. ಶಾರ್ಟ್ ಟರ್ಮ್ ಟ್ರೇಡರ್ಸು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಅಲರ್ಟ್ ಆಗಿರಬೇಕು, ಯಾಕಂದರೆ ಅವರು ಹೋಲ್ಡ್ ಮಾಡ್ತಾ ಇರೋ ಶೇರ್ಸು ಶಾರ್ಟ್ ಟರ್ಮಿಗೆ ಅಕಸ್ಮಾತ್ ಸೆಲ್ ಇಂಡಿಕೇಶನ್ ಬಂದರೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಆವಾಗ ಸೇಲ್ ಮಾಡಬೇಕಾಗ್ಬೋದು. ಸೊ ನೀವು ದಿನ ಮಾರ್ಕೆಟ್ಸನ್ನು ನೋಡಬೇಕಾಗುತ್ತೆ ಹೇಗೆ ಮೂವ್ಮೆಂಟ್ ಆಗಿದೆ ಹಾಗೂ ನಿಮ್ಮ ಶೇರ್ಸು ಎಲ್ಲಿದೆ ಅಂತ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಪ್ರಕಾರ ಈ ಇಸ್ರೇಲ್ ಇರಾನ್ ಏನೊಂದು ಕಾನ್ಫ್ಲಿಕ್ಟ್ ಅಥವಾ ವಾರ್ ನಡೀತಾ ಇದೆ, ಇದು 2025ಗೂ ಕಂಟಿನ್ಯೂ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದ್ರೆ ಎಸ್ ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.